ನನ್ನ ಜೀವನದಲ್ಲಿ ಎಲ್ಲಾ ಜನಾಂಗನು ಒಂದಾಗಿ ತಗೊಂಡೋಗ್ಬೇಕು ಅಂತಕ್ಕಂಥ ಭಾವನೆ ಎಲ್ಲ ನಮ್ಮ. ಹೌದು, ಇಲ್ಲಿ ಕಾಂಗ್ರೆಸ್ನವರೇ ಸೇರ್ಯಾರೆ, ನಿಮ್ಮನ್ನೇ ಬರಬೇಡಿ ಅಂತ ಹೇಳಿದ್ವಿ ನಾವು. ಯಾವ ಪಕ್ಷದವ್ರನ್ನು ಬರಬೇಡಿ ಅಂತ ಹೇಳಿದ್ವಿ ನಾವು? ಅಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಬೇಡ ಅಂತ ಹೇಳ್ತೀವಲ್ರಿ. ಏನ್ರಿ ಶಿವಪ್ಪರೇ, ಕಾಂಗ್ರೆಸ್ನವ್ರದ್ದು ಪುತ್ತಳಿಕೆ ಸಂಗೊಳ್ಳಿ ರಾಯಣ್ಣನ ದುಡ್ಡ ಅಲ್ಲಿ ಯಾರೋ ಹೇಳ್ತಿದ್ದ. ಕಾಂಗ್ರೆಸ್ ಇಂದ ಯಾಕಾಗುತ್ತಿದ್ದು? ಸಾರ್ವಜನಿಕರು ದುಡ್ಡು ಹಾಕಿರೋದು. ಕಾಂಗ್ರೆಸ್ನವರು, ಹೌದು, ಮುಖಂಡರುಗಳೆಲ್ಲ ಕಾಂಗ್ರೆಸ್ನವರು. ಪಕ್ಷ ಯಾಕೆ ತತ್ತೀರಿ ನೀವು? ಪಕ್ಷ ಯಾಕ್ರಿ ತತ್ತೀರಿ? ನಿಮ್ಗೆ ತತ್ವ ಸಿದ್ಧಾಂತ ನೀತಿ ಇದ್ರೆ ನೀವು ಒಂದು ಕಟ್ರಿ, ನೀವು ಒಂದು ನಿಲ್ಲಿಸಿ. ನಿಮ್ಗೆ ಯಾವ್ದು ಇದಿರ್ತದ? ನಾನು ಅಧಿಕಾರದಲ್ಲಿದ್ದೀನಿ, ನನ್ನ ಕರ್ತವ್ಯ ಪ್ರಜೆಗಳ ಕೆಲಸನ ಮಾಡ್ತಂಥದ್ದು. ಅವ್ರು ಏನ್ ಕೇಳ್ತಾರ ಅದು ಮಾಡ್ಕೊಡ್ತಾ ಇದಾರೆ. ಅವ್ರೇನು ಚಿನ್ನ ಒಯ್ಡೂರೇ ಕಳ್ಳಾರ? ಇಲ್ಲ ಯಾವ್ದಾರ ರಾಜ್ಯ, ಪಕ್ಕದ ರಾಜ್ಯ ಕೇಳ್ಯಾರ? ಒಂದು ಸ್ಟ್ಯಾಚ್ಯೂ ಕೇಳಿದ್ರೆ ನಾವು ಕಟ್ಕೊಡ್ತಾ ಇದ್ರೆ ನಮ್ಮಂತ ಮೂರ್ಖರು ಯಾರ ಇರ್ತಾರಲ್ರಿ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಯಾಕೆ ಈ ತರ? ಈ ಅರಸೀಕೆರೆ ಶಾಂತಿಯ ಬೀಡು, ಸಿದ್ಧರ ನಾಡು. ಅರಸೀಕೆರೆ ಇತಿಹಾಸ ತಗಳಿ, ಯಾವ ಕಡೆಯಿಂದ ಎಕ್ಕಡಿಗೆ ಹೋದ್ರು ಸಿದ್ಧರ ನಾಡು. ಎಲ್ಲಿ ನೋಡಿದ್ರು ಸಿದ್ಧರ ಬೀಡಿದೆ. ನೀವೇನಾದ್ರೂ ಸಿದ್ಧರ ನಾಡಿನಲ್ಲಿ, ಸಿದ್ಧರ ಬೀಡಿನಲ್ಲಿ ಸಿದ್ಧರ ತರ ಇರ್ದ ಹೋದ್ರೆ ಆ ಭಗವಂತ ಮೆಚ್ಚೋದಿಲ್ಲ. ಇದು ಸಿದ್ಧರ ನಾಡು, ಜೇನ್ಕಲ್ ಸಿದ್ಧರ ನಾಡಿದು. ಈ ನಾಡಿನಲ್ಲಿ ನೀವು ಇದೆಲ್ಲ ಯಾತಕ್ಕೆ? ಇದೆಲ್ಲ ರಾಜಕಾರಣ ಒಳ್ಳೇದಲ್ಲ. ಈ ತರ ಸ್ಟೇಟ್ಮೆಂಟ್ಗಳು, ಈ ತರ ಜಾತಿ ಸಂಘರ್ಷ ಯಾಕೆ? ನಮ್ಮ ಜೀವನದಲ್ಲಿ ನಾವು ಜಾತಿ ಸಂಘರ್ಷ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಜಕೀಯ ಇಲ್ಲದೆ ಇದ್ರೆ ಮನೆಗೆ ಹೋಗ್ತೀವಿ, ಚಿಂತೆ ಇಲ್ಲ. ಯಾಕೆ? ಎಲ್ಲ ಸಮಾಜ ಬರ್ತವೆ, ಪ್ರೀತಿಸ್ತವೆ, ಸಮಾಜಕ್ಕೆ ತಕ್ಕಂತೆ ಹೋಗೋಣ. ಯಾಕೆ ಮನನೊಂದು ಈ ಮಾತನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ 2 ತಿಂಗಳ ಮಧ್ಯದಲ್ಲಿ ನಮಗೆ ಕೊಟ್ಟಂತ ಮಾನಸಿಕ ಹಿಂಸೆ ಇದೆಯಲ್ಲ, ನನ್ನ ವೈರಿಗಳಿಗೂ ಬೇಡ, ನನ್ನ ವೈರಿಗಳಿಗೂ ಬೇಡ. ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಲಿಲ್ಲ. ಮತ್ತೊಂದನ್ನು ಹೇಳ್ತಾರೆ ಒಬ್ರು ಪುಣ್ಯಾತ್ಮರು. ನಾನು ಒಂದು ಮನವಿ ಕೊಡ್ತೀನಿ, ದೇವೇಗೌಡರದೊಂದು ಸ್ಟ್ಯಾಚ್ಯೂ ಕಟ್ಟಬೇಕು. ದೇವೇಗೌಡರು ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇಡೀ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂತ ಪುಣ್ಯಾತ್ಮರ ಒಂದು ಸ್ಟ್ಯಾಚ್ಯೂನ ಕಟ್ಸೋಂತ ಭಾಗ್ಯ ನನಗೆ ಬಂದ್ರೆ ಅದಕ್ಕಿಂತ ಇನ್ನೇನೈತಿ? ಕಟ್ಸೋಣ. ಇವ್ರ ಹತ್ರ ಅರ್ಜಿ ತಗೊಂಡು ಕಟ್ಟಬೇಕ ನಾನು ಕಟ್ಟು. ಆ ಸಮಯ ಬಂದಿಲ್ಲ ಇನ್ನೂ. ಸಮಯ ಕಾಲ ಕೂಡಿ ಬಂದಾಗ ಅದು ತಾನೇ ತಾನಾಗಿ, ನಾನು ಬೇಡ ಅಂದ್ರೂ ದೇವೇಗೌಡರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಕಟ್ಟೋದನ್ನ ನಿಲ್ಸಕ್ಕಾಗತ್ತೆ ಅಲ್ರಿ? ನಿಲ್ಸಕ್ಕಾಗತ್ತೆ ಅಲ್ರಿ? ಅವರ ಎತ್ತರಕ್ಕೆ ಬೆಳೆದೋಗಿದ್ದಾರೆ. ಈ ದೇಶದ ಅತ್ಯುನ್ನತ ಕುರ್ಚಿ ಕೂತು ಬಂದಿದ್ದಾರೆ. ರಾಜಕೀಯದಲ್ಲಿ ನಮಗೆ ವಯಸ್ಸು ಇದೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯಗಳಿಂದ ಇನ್ನೊಂದು ಕಡೆ ಹೋಗಿ ನಾವೇನೋ ಆಗಿರ್ಬಹುದು, ಅದು ರಾಜಕೀಯ ಸಿದ್ಧಾಂತ. ಆದ್ರೆ ನಾನು ಯಾರಿಗೂ ಮೋಸ ಮಾಡಿ ಹೋಗಿಲ್ಲ, ಹೇಳಿ ಹೋಗಿದ್ದೇನೆ. ಇಲ್ಲ, ನನಗೆ ನನ್ನ ಕ್ಷೇತ್ರದ ಜನತೆಯ ಭಾವನೆ ಮುಖ್ಯ. ಈ ಸಾರಿ ಅರಸೀಕೆರೆ ಕ್ಷೇತ್ರಕ್ಕೆ ಎಲ್ಲ ಹೋಬಳಿಗಳಿಗೆ ನೀರನ್ನು ತರಬೇಕು ಅಂತಕ್ಕಂಥದ್ದು ನನ್ನ ದೃಢವಾದ ಸಂಕಲ್ಪ. ಅದಕ್ಕೋಸ್ಕರ ನಾನು ಹೋಗಲೇಬೇಕಾಗಿದೆ. ಕಾಂಗ್ರೆಸ್ ಈ ಸರಿ ಅಧಿಕಾರಕ್ಕೆ ಬರುತ್ತೆ. ನನ್ನ ಹಿತೈಷಿಗಳು, ನನ್ನ ರಾಜಕೀಯ ಸಿದ್ಧಾಂತದ ನಾನು ನಂಬಿಕೊಂಡಿರ್ತಕ್ಕಂಥ ಯಾರಾದ್ರೂ ಒಬ್ಬರು ರಾಜಕಾರಣಿಗಳು ಈ ರಾಜ್ಯದಲ್ಲಿದ್ದಾರೆ ಅಂದ್ರೆ ಅದು ಸಿದ್ದರಾಮಣ್ಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅವರ ಸಿದ್ಧಾಂತದಲ್ಲಿ ಬಂದಂತವ್ರು. ನಾನು ಅವರು ಮೊದಲಿಂದ ಕುಡಿಯೋಕ್ ನೀರಿತ್ತೆ ಅಂದ್ರೆ ಅರಸೀಕೆರೆಗೆ ಆಸ್ಪತ್ರೆಯಲ್ಲಿ ಬೆಳಗಾಂನಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮನಗಿದ್ದೆ ನಾನು. ಬಂದು ಏನಕ್ಕೆ ಮನಗಿದ್ಯಾ, ಈ ರೀತಿ ಹೆಚ್ಚಿಗೆ ಪಾಟೀಲ್ ಉತ್ತರ ಕೊಡಬೇಕಾದ್ರೆ ಆಗೋದಿಲ್ಲ, ಅರಸೀಕೆರೆಗೆ ಬಹಳ ದುಡ್ಡು ಖರ್ಚಾಗುತ್ತೆ, ಈ ಯೋಜನೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅದರಿಂದ ನನಗೆ ಮಾನಸಿಕವಾಗಿ ವೇದನೆಯಾಗಿ ನನಗೆ ನಿಜವಾಗ್ಲೂ ನನ್ನ ಜೀವನ ಬಹಳ ಬೇಸರ ಆಗಿದೆ. ನಾನು ಅದಕ್ಕೋಸ್ಕರ ಬಂದು ಆಸ್ಪತ್ರೆ ಸೇರಿದ್ದೀನಿ ಅಂದಾಗ
ಎಷ್ಟು ಕೋಟಿ ಆಗುತ್ತೋ ನಾನು ಕೊಡ್ತೇನೆ, ಬಾ ಎದ್ದ ಆಸ್ಪತ್ರೆಯಿಂದ ಅಂತೇಳಿ ಕರ್ಕ ಬಂದು 700 ಕೋಟಿ ಹಣ ಕೊಟ್ರಲ್ರಿ. ಇವರು ನೆನೆಸ್ಕೋಬಾರ್ದ ನಾವು? ಹೌದು, ಹೇಳಿದ್ರು, ಏಯ್ ಈ ಸಾರಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ನೀನ್ ನನ್ನ ಜೊತೆ ಬರ್ಬೇಕು, ಬರೀ ಬಂದು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗೋದ್ ಕಲ್ತ್ಕೊಬೇಡ, ಮಾಡ ಈ ಸರಿ ಸಹಾಯವ ಅಂದ್ರು. ಆಯ್ತಣ್ಣ, ಎರಡನೇ ಮಾತಿಲ್ಲ, ಇವತ್ತೇ ನಾನು ಬಂದೆ ನಡಿ ಅಂತೇಳಿ ಅವ್ರ ಜೊತೆ ಹೋಗಿದ್ದೀನಿ. ಇಲ್ಲ ಅಂತ ಹೇಳೋದಿಲ್ಲ, ನಾನು ಹೋಗಿದ್ದೀನಿ, ಯಾವ ಷರತ್ತಿಲ್ಲದೆ ಹೋಗಿದ್ದೀನಿ. ಇದನ್ನ ಮಾಡ್ಕೊಂಡು ಇವತ್ತು ಹೋಗಿದ್ದಕ್ಕೆ ಕಣ್ಕಟ್ಟೆ ಹೋಬಳಿಗೆ ಇಲ್ಲೆಲ್ಲ ಕೂತಿದ್ದಾರೆ ಕಣ್ಕಟ್ಟೆ ಹೋಬಳಿ ನಾಯಕರುಗಳು. ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ ನೀರು ಬರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಕಣ್ಕಟ್ಟೆ ಹೋಬಳಿ ನೀರು ತುಂಬಿಸಿಲ್ಲ ನಾನು. ಸ್ಟ್ಯಾಚ್ಯೂವನ್ನ ಲೋಕಾರ್ಪಣೆ ಮಾಡಿದಂಥ ಶ್ರೀ 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 ಶಿವಾನಂದ ಪುರಿ ಸ್ವಾಮೀಜಿಯವರು ಹೇಳ್ತಾ ಇದ್ರಿ, ಇವತ್ತ ಒಂದು ವಿಶೇಷವಾದ ದಿನ. 12ನೇ ಶತಮಾನದ ಬಸವಣ್ಣನವರ ಸ್ಟ್ಯಾಚ್ಯೂನ ನಾವು ಸ್ಥಾಪನೆ ಮಾಡಿದ ಮೇಲೆ, 12ನೇ ಶತಮಾನದ ಬಸವಣ್ಣನವರ ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಿದ ಮೇಲೆ ರಾಯಣ್ಣವ್ರದ ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡ್ತಿದ್ದೀವಿ. ಕಾರ್ಮಿಕರ ದಿನ, ಬುದ್ಧ ಜಯಂತಿಯ ದಿನ, ಬಹಳ ಒಂದು ಉತ್ತಮವಾದ ದಿನ. ರಾಯಣ್ಣವ್ರನ್ನ ಲೋಕಾರ್ಪಣೆಯನ್ನು ಮಾಡ್ತಾ ಇದೀವಿ ಅಂತಕ್ಕಂಥ ಸಂತೋಷವನ್ನು ಶ್ರೀಗಳು ಹರ್ಷ ವ್ಯಕ್ತಪಡ್ತಾ ಇದ್ರು. ಅದರ ಜೊತೆ 4 ಬಾರಿ ಶಾಸಕರಾಗಿ, ಗೃಹ ಮಂಡಳಿಯ ಅಧ್ಯಕ್ಷರಾಗಿ, 20 ವರ್ಷಗಳ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಗಳ ಜೊತೆ ಈ ವರ್ಷದ ದಿನಮಾನಗಳನ್ನು ಎಲ್ಲ ಮಹಾನ್ ಪುರುಷರಿಗೆ ಸೀಮಿತವಾಗಿ ಇಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಿಜವಾಗೂ ತುಂಬ ಸಂತೋಷವಾದ ವಿಚಾರ. ಅದೇ ರೀತಿ ಅವರ ಜೊತೆಲೇ ಬಂದಂಥವರು ಮಾನ್ಯ ಚೌಡಯ್ಯನವರು, ಅವರು ಸುದೀರ್ಘ ಜೀವನ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಇಷ್ಟೆಲ್ಲ ಈಗ ಈ ಇಳಿ ವಯಸ್ಸಿನವರು ಸಹಿತ ನಾನು ರಾಯಣ್ಣ ಸ್ಟ್ಯಾಚ್ಯೂನ ಇಡಲೇಬೇಕು ಅಂತೇಳಿ ಶಾಸಕರ ಜೊತೆಗೂಡಿ ಸ್ವಾಮೀಜಿಯವರ ಮನವೊಲಿಸಿ ಸಮಾಜದ ಮುಖಂಡರುಗಳ ಜೊತೆ ಎಲ್ಲ ವಿಶ್ವಾಸವನ್ನು ಪಡೆದು, ಎಲ್ಲ ಸಮುದಾಯದ ಅಧ್ಯಕ್ಷರ ಜೊತೆ ವಿಶ್ವಾಸವನ್ನು ಪಡೆದು ಇವತ್ತಿನ ದಿವಸ ಸ್ಟ್ಯಾಚ್ಯೂನ ಇಂಥ ಇಳಿ ವಯಸ್ಸಲ್ಲೂ ಸಹಿತ ಅವ್ರು ಇಟ್ಟಿದ್ದಾರೆ. ಇದಕ್ಕೆ ನಾನು ಜಿಲ್ಲಾ ಸಮಾಜದ ಅಧ್ಯಕ್ಷನಾಗಿ ಮತ್ತು ತಾಲೂಕು ಸಮಾಜದ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಮಾನ್ಯ ಕೃಷ್ಣಮೂರ್ತಿಯವರು ಸಹ ಸಮಾಜದ ಕೆಲಸದಲ್ಲಿ ಬಹಳ ಇಚ್ಛಾಶಕ್ತಿಯಿಂದ ಕೆಲಸವನ್ನು ನಿರ್ವಹಿಸ್ತಕ್ಕಂಥವರು. ಶ್ರೀನಿವಾಸರವರು, ಹನುಮಪ್ಪನವರು, ಮಾನ್ಯ ಶಿವಶಂಕರವರು, ಶಿಷ್ಯಣ್ಣನವರು, ಬಾಬಣ್ಣವರು, ಚಂದ್ರಣ್ಣವರು ದಯಮಾಡಿ ಸಮಯದ ಅಭಾವ ಅಂತ ಹೇಳಿದರೆ ಊಟಕ್ಕೆ ಹೋಗಬೇಕು. ಹಂಗಾಗಿ ಆತ್ಮೀಯ ಬಂಧುಗಳೇ, ಶಿವಾನಂದ ಪುರಿ ಸ್ವಾಮೀಜಿಯವರು ಇವತ್ತು ಮುಂದೆ ಕೂತಿದ್ದಾರೆ. ನಾವು ಎಷ್ಟೇ ವರ್ಷದಲ್ಲಿದ್ದೀವಿ, ಈ ಕುರುಬ ಸಮಾಜ ಸಂಘಟನೆ ಆಗಿದ್ದು ಯಾವಾಗ, ಎಲ್ಲಿಂದ? ನಾವು 1992ರಲ್ಲಿ ಮಠ ಏನಾದ್ರು ಕಟ್ಟದೇ ಇದ್ದಿದ್ರೆ ಇವತ್ತ ಈ ಮಟ್ಟಕ್ಕೆ ಕುರುಬ ಸಮಾಜ ಸಂಘಟನೆ ಆಗ್ತಿರ್ಲಿಲ್ಲ. 92ರಲ್ಲಿ ಮಠ ಕಟ್ತಾ ಇದ್ದಿದ್ರೆ ಈ ರಾಜ್ಯದಲ್ಲಿ 3000ಕ್ಕೂ ಅಧಿಕ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಇದ್ದಾವೆ, 4000ಕ್ಕೂ ಹೆಚ್ಚು ಕನಕದಾಸರ ಸ್ಟ್ಯಾಚ್ಯೂ ಇದ್ದಾವೆ. ಯಾವಾಗಲಿಂದ ಅದು ಶುರುವಾಗಿದ್ದು? ನಮ್ಮ ಸಮಾಜ ಸಂಘಟನೆ ಆಗಿದ್ದೇ 92ರ ನಂತರ. ಅದಾದ ನಂತರ 2002ರಲ್ಲಿ ಸ್ವಾಮೀಜಿಯವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನಾವೇನಾದ್ರು ಇವತ್ತ ಕಾಗಿನೆಲೆಯಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ದೀವಿ ಅಂದರೆ 92ರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆಯ್ದ ಬಂಗಾರಪ್ಪನವರು ಸಹಿತ ನೆನೆಸ್ಕೋಬೇಕು. ಅವತ್ತ ಪರಿಪೂರ್ಣ ಸಹಕಾರವನ್ನು ಮಾನ್ಯ ಬಂಗಾರಪ್ಪನವರು ಈ ಕುರುಬ ಸಮಾಜ ಮಠ ಕಟ್ತಾ ಇದೆ ಅಂತೇಳಿ ಎಲ್ಲ ಸಹಕಾರ ಕೊಟ್ಟಂಥ ಮುಖ್ಯಮಂತ್ರಿ ಅವತ್ತೊಬ್ಬರಿದ್ದಾರೆ ಅಂತ ಹೇಳಿದ್ರೆ ಅವರು ಬಂಗಾರಪ್ಪನವರು. ತದನಂತರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಾವು 2013 ನಂತರ
ವಿರೋಧ ಪಕ್ಷದ ನಾಯಕರು ಆಗಿದ್ರು 2013ರಲ್ಲಿ ಮುಖ್ಯಮಂತ್ರಿ. ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ಅರ್ಥಂತವ್ರು ಸಿದ್ದರಾಮಯ್ಯನವರು 2016ರಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನ ಮಾಡಿದಂತವರು ಮೊಟ್ಟ ಮೊದಲು ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಏನಾದ್ರು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನ ಮಾಡದೇ ಇದ್ದಿದ್ರೆ ರಾಯಣ್ಣನವರ ವಿಚಾರಧಾರೆಗಳು ಇವತ್ತಿನವರೆಗೂ ಇಷ್ಟೊಂದು ದೊಡ್ಡ ಗೊತ್ತಾಗ್ತಿರ್ಲಿಲ್ಲ. ಅದನ್ನೇ ಶಿವಲಿಂಗೇಗೌಡರು ಹೇಳ್ತಾ ಇದ್ರು, ನಾವೇನಾದ್ರು ಮಾಡಿದ್ರು ಕಾಂಗ್ರೆಸ್ನವರು ಅಂತಾರೆ. 2014 ಸಿದ್ದರಾಮಯ್ಯನವ್ರು ಮಾಡಿದ್ರು ಹೋದ್ರೆ ಬೇರೆ ಯಾರು ಮಾಡ್ತಿದ್ರು? ಸಿದ್ದರಾಮಯ್ಯನವ್ರು ಮಾಡೋ ಹೋಗಿದ್ದಾರೆ. ರಾಯಣ್ಣ ಪ್ರಾಧಿಕಾರ ಆಗಿದ್ದು ಅವತ್ತೇ 216 ಕೋಟಿ ಮೀಸಲಿಟ್ಟು 100 ಎಕರೆ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ವಿದ್ಯಾರ್ಥಿ ಶಾಲೆ, ಅಲ್ಲಿಯ ಉದ್ಯಾನವನ ಇವೆಲ್ಲವನ್ನು ಸ್ಥಾಪನೆ ಆಗಲಿಕ್ಕೆ ಮಾಡಿದ್ದೇನಾದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರೇ. ಅದರಲ್ಲಿ ಎರಡನೇ ಮಾತಿಲ್ಲ. ಅದರ ಬಗ್ಗೆ ಯಾರೇ ಹೇಳಿದ್ರು ನಾವು ರಾಜಿ ಇಲ್ಲ. ಅದನ್ನ ದಾರ್ಶನಿಕರ ವಿಚಾರದಲ್ಲಿ ನೀವೆಲ್ಲ ಒಂದಾಗಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಸಂತೋಷ. ಯಾರು ದಾರ್ಶನಿಕರಿದ್ದಾರೋ ಯಾರೇ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ನಮಗೆ ತುಂಬಾ ಸಂತೋಷ. ನಮ್ಮ ಶೇಷಣ್ಣ ಬಾಬಣ್ಣ ಹೇಳ್ತಾ ಇರ್ತಾರೆ ಕೆಲವು ಟೈಮ್ದಲ್ಲಿ, ನೀವೇನಾದ್ರು ಮಾಡ್ತಾ ಇದ್ರೆ ಏನಾದ್ರು ಮಾಡ್ಬಿಡ್ತೀರ ಕಣ್ರೆ ನೀವು ತರ ಅಂತ. ಇಂಥ ಕೆಲಸಗಳನ್ನ ಮಾಡಲೇಬೇಕು, ಈ ಕೆಲಸಗಳನ್ನ ಮಾಡಲೇಬೇಕು. ಇದಕ್ಕೆಲ್ಲ ಶಕ್ತಿ ಯಾರಪ್ಪ? ಒಂದೇ ಒಂದು ಶಕ್ತಿ, ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಶಕ್ತಿ ಮೇಲೆ ಅವತ್ತ ಮಠ ಕಟ್ಟಿದ್ದು ಅವ್ರ ಶಕ್ತಿ ಮೇಲೆ, ಅವ್ರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ಅವ್ರ ಶಕ್ತಿ ಮೇಲೆ. 216 ಕೋಟಿಲಿ ಬಹಳ ಹಣ ಖರ್ಚಾಗಿ ಇನ್ನೂ ಸಹಿತ ಉತ್ತಮ ಕೆಲಸ ಆಗ್ತಾ ಇದೆ. ನೀವೊಂದು ನೆನೆಸ್ಕೋಬೇಕು, ಸಂಗೊಳ್ಳಿ ರಾಯಣ್ಣ ಎಲ್ಲಿರ್ತಾನೋ ಅಲ್ಲಿ ಕಿತ್ತೂರು ಚೆನ್ನಮ್ಮ ಇದ್ದೇ ಇರ್ತಾಳೆ. ನೀವು ಸ್ಟ್ಯಾಚ್ಯೂ ಮಾಡ್ಬೋದು ಬಿಡ್ಬೋದು, ರಾಯಣ್ಣ ಇದ್ದವ ಚೆನ್ನಮ್ಮ ಇದ್ದಾಳೆ, ಚೆನ್ನಮ್ಮ ಇರುತ್ತವ ರಾಯಣ್ಣ ಇದ್ದಾಳೆ. ಅಂದ್ರೆ ಅದು ಎಂಥ ಸಂಬಂಧ ಅವರಿಬ್ಬರಿಗೆ, ತಾಯಿ ಮಗನ ಸಂಬಂಧ. ರಾಯಣ್ಣ ಅವ್ರನ್ನ ಎಳ್ಕೊಂಡು ಹೋಗಿ ಬಂಧನಕ್ಕೊಳಗಾದ ತಕ್ಷಣ ಆ ವಜ್ರದವು ಕೈಯಲ್ಲಿದ್ದ ವಜ್ರದವು ಉಂಗರವನ್ನ ನುಂಗಿ, ಅಯ್ಯೋ ನನ್ನ ಮಗ ಇಲ್ಲ, ಅಯ್ಯೋ ನನ್ನ ಮಗ ಇಲ್ಲ, ವಜ್ರದ ಉಂಗರವನ್ನು ನುಂಗಿ ಪ್ರಾಣ ಬಿಟ್ಟಂತ ಮಹಾನ್ ತಾಯಿ ಯಾರು? ಯಾರು? ಕಿತ್ತೂರು ಚೆನ್ನಮ್ಮ. ಅಂತ ಸಂದರ್ಭದಲ್ಲಿ ಇವರನ್ನ ತಗೊಂಡೋಗಿ ನೀವು ಹೋಗಿ ಎಲ್ಲ ಬಹಳ ಜನ ನೋಡಿದ್ದೀರ. ಈಗ ಅಭಿವೃದ್ಧಿ ಐತೆ, ಮೊದಲು ವೆಹಿಕಲ್ಗಳು ಹೋಗ್ತಾ ಇರಲಿಲ್ಲ ಆಲದಮರದಲ್ಲಿಗೆ. ಈಗ ಆಲದಮರ ಸುತ್ತ ಅಭಿವೃದ್ಧಿ ಆಗಿದೆ. ಇವರು ಹೇಳ್ತಾ ಇದ್ರು ಚೌಡಯ್ಯನವರು ಭಾಳ ಆಗಿದೆ. ಅಲ್ಲೋಗಿ ಸಂಗೊಳ್ಳಿ ರಾಯಣ್ಣನ ಹಗ್ಗದಲ್ಲಿ ನೇಣಾಕ್ತಾಗ ಅಲ್ಲಿದ್ದ ಜನಗಳ ಕಣ್ಣಲ್ಲಿ ನೀರೇನು ಬಂದಿಲ್ಲ, ರಕ್ತನೇ ಬಂದ್ಬಿಟ್ಟಿದೆ. ಕಣ್ಣಲ್ಲಿ ರಕ್ತ ಬಂದಿದೆ. ಅಂತ ಒಬ್ಬ ಹೋರಾಟಗಾರನ್ನ ಹಿಡ್ಕೊಟ್ಟಾರೆ ಯಾರು ಅಂತ ಹೇಳಿದ್ರೆ ನಮ್ಮವ್ರೆ. ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೈಯಲ್ಲಿ ಕತ್ತಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭ, ಎಂಥ ಅವಕಾಶವನ್ನು ಹುಡುಕಿದ್ದಾರೆ ಅವರು. ಈಜುಗುಳದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಕೈಯಲ್ಲಿ ಕತ್ತಿ ಇಲ್ಲ, ಅಂಥ ಸಂದರ್ಭವನ್ನು ಹುಡುಕಿ ಬ್ರಿಟಿಷ್ನರಿಗೆ ಹಿಡ್ಕೊಟ್ಟಂಥವು. ಅದಕ್ಕಾಗಿ ಇವತ್ತ ರಾಯಣ್ಣವರ ಸ್ಟ್ಯಾಚ್ಯೂಗಳನ್ನ ಇಡೋದ್ರ ಮೂಲಕ, ರಾಯಣ್ಣವ್ರನ್ನ ನೆನೆಸ್ಕೊಳ್ಳೋದ್ರ ಮೂಲಕ, ರಾಯಣ್ಣವರಂಗೆ ಸ್ವಾಭಿಮಾನದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ಸಹಿತ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ವಿಚಾರಧಾರೆಯನ್ನು ಹೇಳೋದ್ರ ಮೂಲಕ ಚೌಡಯ್ಯನವರು ಇವತ್ತೊಂದು ಒಳ್ಳೆಯ ವೇದಿಕೆಯನ್ನು ಮಾಡಿಸ್ಲಿಕ್ಕೆ ಅವರ ಶಾಸಕರ ಜೊತೆ, ಅವರ ಸಂಘಟಕರ ಜೊತೆ ಸೇರಿ ಶಾಸಕರು ಸಹಿತ ಪೂರ್ಣ ಪ್ರಮಾಣದ ಶಕ್ತಿಯನ್ನು ಚೌಡಯ್ಯನವರಿಗೆ ಕೊಟ್ಟಿದ್ದಾರೆ. ಇಲ್ಲ ಚೌಡಯ್ಯನವರೇ ನೀವು ಮಾಡಿ, ನಿಮಗೆ ಫುಲ್ ಸಹಕಾರ ಕೊಡ್ತೀನಿ. ನಾನು ನೋಡಿದೆ 2 ದಿವಸ ನಾನು ಕೊಡ್ತಿದ್ದೆ. ಬೇರೆ ಗೊತ್ತು, ಬೇರೆ ತವ ನಾವು ಸ್ಟ್ಯಾಚ್ಯೂ ಇಟ್ಟಾಗ ಆದಂಥ ಕತೆ, ಸ್ವಾಮೀಜಿಯವರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು ಅಂತ ನಾನಿಲ್ಲದೆ ಇದ್ದರೆ ನಾನೇ SP ಅವ್ರ ಹತ್ರ ಮಾತಾಡಿ ಆ ಸ್ಟ್ಯಾಚ್ಯೂ ತೆಗಿಲಿಕ್ಕೆ ಅವರು ಸರ್ಕಾರದ ಎಲ್ಲ ಗೌರವದ ಜೊತೆ ಸ್ಟ್ಯಾಚ್ಯೂ ತೆಗೆದು ಸ್ವಾಮೀಜಿ ಕಳಿಸಿ ಮಠಕ್ಕೆ ಹೋಗಿ ಮಠದಲ್ಲಿ ಕೂತ್ಕೊಂಡು ಮಾತಾಡಿ ಸ್ವಾಮೀಜಿನೂ ಬರೆದಂಗೆ ನಿಬಂಧನೆಗಳು ಹಾಕಿದ್ರಲ್ಲಿ ಅವ್ರನ್ನ ಬರ್ಕೊಡು ಸ್ವಾಮೀಜಿ ನಮ್ಮೂರಿಗೆ ಅಂತ ಅನಿವಾರ್ಯ. ಅಂದರೆ ಸಿದ್ದರಾಮಯ್ಯನವರೇ ನಮ್ಮನ್ನು ಕರೆಸಿ ಗೈಡ್ ಮಾಡಿದ್ರು. ಸ್ವಾಮೀಜಿ ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ, ಸಿದ್ದರಾಮಯ್ಯನವರು ಹೇಳಿ ನೀವು ಹೋಗಿ ಸ್ಟ್ಯಾಚ್ಯೂನ ತೆಗೀರಿ, ಇನ್ನೊಂದು ಸ್ಟ್ಯಾಚ್ಯೂ ಇಡ್ತೀವಿ ಅಂತೇಳಿ ಬೇರೆ ಪ್ರೈವೇಟ್ ಜಾಗದಲ್ಲಿ ಸ್ಟ್ಯಾಚ್ಯೂ ಇಡ್ತಕ್ಕಂಥದ್ದು ಭಾಳ ಅದ್ಭುತವಾದ ನಡೀತು. ಅಂದರೆ ಜಾತಿಯಲ್ಲೇ ಘರ್ಷಣೆ ಆಗ್ತಕ್ಕಂಥದ್ದು. ಇಂಥವೆಲ್ಲ ಕಾರ್ಯವನ್ನು ಅವರು ಶಾಂತಿಯುತವಾಗಿ ಮುಗಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ. ಇನ್ನೂ ಸಹಿತ